ನೋಡಿ ನಾವು ಇಷ್ಟೊತ್ತು ನೋಡಿದ್ದು ಈ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ಏನು ಅನ್ನೋದು ನಿಜವಾಗ್ಲೂ ಬಿಜೆಪಿಯವ್ರಿಗೆ ಯಾರೋ ಕಾಂಗ್ರೆಸ್ನ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸೋದು ಅಥವಾ ಆರೋಪವನ್ನು ಹೊರಿಸೋದು ಅಥವಾ ರಾಜೀನಾಮೆ ಕೇಳೋದು ಇದು ತೀರಾ ಕಾಮನ್. ಅಂದರೆ ವಿಪಕ್ಷದವರು ವಿರೋಧ ಪಕ್ಷದವ್ರು ಕೇಳ್ತಾರೆ. ಆದರೆ ಸ್ವಪಕ್ಷದವರೇ ಕೇಳೋದಿದೆಯಲ್ಲ, ಇದು ಬೇರೆ ಥರದ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಇದು ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜನ್ನು ಕೂಡ ಮಾಡ್ತಾ ಇದೆ. ಇದನ್ನು ಹೇಗೆ ಕಾಂಗ್ರೆಸ್ ಸರಿದೂಗಿಸ್ಕೊಂಡು ಹೋಗುತ್ತೆ, ಈ ಭಿನ್ನಮತ ಈ ಅಸಮಾಧಾನವನ್ನು ಹೇಗೆ ಶಮನ ಮಾಡುತ್ತೋ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ಗೆ ಭಾರಿ ರೀತಿಯಾದಂಥ ಹೊಡೆತ ಬೀಳೋದ್ರಲ್ಲಿ ಡೌಟ್ ಆಗಿಲ್ಲ. ಒಬ್ಬರೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅಸಮಾಧಾನಿತರಿದ್ದಾರೆ, ರಾಜೀನಾಮೆ ಕೊಡ್ತೀವಿ ಅನ್ನುವ ಹಂತದವರೆಗೂ ಹೋಗಿದೆ ಅಂತ ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗುವ ಮುನ್ಸೂಚನೆ ಸಿಗ್ತಾ ಇದೆ ಅನ್ನೋದು. ಇದಿಷ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಯ ಬಗೆಗಿನ ಅಪ್ಡೇಟ್. ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನೋಡೋದಾದ್ರೆ, ನಮ್ಮ ಸಿಎಂ ದೆಹಲಿಗೆ ಹೋಗಿದ್ರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥ ವಿಚಾರದಲ್ಲಿ. ಅಲ್ಲಿ ಏನಾಯಿತು, ಮಸೂದೆಗಳಿಗೆ ಅಂಗೀಕಾರವನ್ನು ಹಾಕಿಸ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ಸೊ ಅಲ್ಲಿನ ವಿಚಾರ ಏನಾಯಿತು ಅನ್ನೋ ಅಪ್ಡೇಟನ್ನು ನೋಡ್ಕೊ ಬಂದ್ಬಿಡೋಣ. 7 ಮಸೂದೆ ಸಹಿಗಾಗಿ ರಾಷ್ಟ್ರಪತಿಗೆ ಸಿಎಂ ಮೊರೆ ಹೋಗಿರೋದು. ವಿವಾದಿತ ಶೇಕಡ 4% ಮುಸ್ಲಿಂ ಮೀಸಲು ಗುತ್ತಿಗೆ ವಿಧೇಯಕ ಸೇರಿ 7 ಮಸೂದೆಗಳ ಅಂಗೀಕಾರಕ್ಕೆ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ರಾಜ್ಯ ವಿಧಾನಮಂಡಲದ ಅಂಗೀಕರಿಸಿದಂತೆ 7 ಪ್ರಮುಖ ಮಸೂದೆಗಳಿಗೆ ಅನುಮೋದನೆ ನೀಡುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ರಾಷ್ಟ್ರಪತಿಯವರ ಅನುಮೋದನೆಗಾಗಿ ಕಾಯ್ತಾ ಇರುವಂತಹ ಮಸೂದೆಗಳಲ್ಲಿ ಶಿಕ್ಷಣ, ಗಣಿಗಾರಿಕೆ, ತೆರಿಗೆ, ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಮೀಸಲು ಮತ್ತು ಆಡಳಿತ ಸುಧಾರಣೆಗಳನ್ನು ಒಳಗೊಂಡಂತ ಮಹತ್ವದ ಬಿಲ್ಗಳು ಕೂಡ ಸೇರಿದೆ. ಭೇಟಿಯ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಮಸೂದೆಗಳ ಅಂಗೀಕಾರಕ್ಕೆ ಮನವಿ ಮಾಡಿದ್ದೇನೆ. 7 ಬಿಲ್ಗಳಿಗೆ ಸಹಿ ಹಾಕಿಲ್ಲ, ಹೀಗಾಗಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸಿದ್ದೇನೆ ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯಪಾಲರು ಸಹಿ ಹಾಕಿರಲಿಲ್ಲ, ವಾಪಸ್ ಕಳಿಸಿದ್ರು. ಇದು ಸಹಿ ಹಾಕಕ್ಕಾಗಲ್ಲ, ಸಂಘರ್ಷಕ್ಕೆ ಕಾರಣ ಆಗತ್ತೆ. ಇಂಥ ಬಿಲ್ ಪಾಸ್ ಆಯಿತು ಅಂತಂದರೆ ಇದು ಮುಂದೆ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಅದಕ್ಕೆ ರಾಷ್ಟ್ರಪತಿ ಕಳಿಸಿದ್ರಲ್ಲ, ನೇರವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ಅವರಿಗೆ ಈ ಮಸೂದೆಗಳ ಬಗ್ಗೆ ವಿವರಿಸಿ ಅವ್ರ ಹತ್ರ ಸೈನ್ ಹಾಕಿಸ್ಕೊಬರ್ಬೇಕು ಅಂತ ಹೋಗಿದ್ದು, ಅಂಕಿತ ಹಾಕಿಸ್ಕೊಂಡು ಬರಬೇಕು ಅಂತ. ಸೊ ಹೋಗಿ ಭೇಟಿ ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಇದೇ ಸಂದರ್ಭದಲ್ಲಿ ಭೇಟಿಯಾಗಿ ರಾಜ್ಯದ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟ